ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಇವತ್ತಿನ ಈ ಸುದ್ದಿಯನ್ನು ಕೇಳಿದ ನಂತರ ಸಂಪೂರ್ಣವಾಗಿ ನೀವು ಆಶ್ಚರ್ಯಚಕಿತರಾಗ್ತೀರಿ. ಹಾಗೂ ಇವತ್ತಿನ ಭಾರತದ ಜಿಯೋ ಪಾಲಿಟಿಕ್ಸ್ನ ಅರ್ಥ ಮಾಡಿಕೊಳ್ಳುವುದು ಬಹುಶಃ ಯಾವುದೇ ದೇಶದ ಹಿಡಿತದಲ್ಲಿಲ್ಲ ಅನ್ನೋ ಈ ಒಂದೇ ವಿಷಯವನ್ನ ಹೇಳ್ತೀರಿ. ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆಯಲ್ಲಿ ಭಾರತವು ಇಸ್ರೇಲ್ ವಿರುದ್ಧ ಮತ ಚಲಾಯಿಸಿ ಇಸ್ರೇಲ್ಗೆ ತುಂಬ ಬೇಸರ ತರಿಸಿದ್ದು ನಿಮಗೆ ನೆನಪಿರಬಹುದು. ಆದರೆ ಈಗ ಅಮೆರಿಕವು ಇಸ್ರೇಲ್ ಮೇಲೆ ಸಣ್ಣ ನಿರ್ಬಂಧಗಳನ್ನು ಹೇರಲು ಪ್ರಾರಂಭಿಸಿದೆ. ಹಾಗೂ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ನೀಡುವುದನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ ಅನ್ನೋದರ ಬಗ್ಗೆ ಭಾರತಕ್ಕೆ ತಿಳಿದ ತಕ್ಷಣ ಭಾರತವು ಇಸ್ರೇಲ್ನ ಕೈ ಹಿಡಿದು, ಗೆಳೆಯ, ನೀನು ನಮಗೆ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದೀರಿ, ನೀವು ಈಗ ಕಷ್ಟದಲ್ಲಿದ್ದೀರಿ, ನಿಮಗೆ ನಾವು ಸಹಾಯ ಮಾಡುತ್ತೇವೆ ಅಂತ ಹೇಳಿದೆ. ಹಾಗೂ ಭಾರತ ಇಸ್ರೇಲ್ಗೆ ಹಲವು ಸ್ಫೋಟಕಗಳನ್ನು ಕೊಟ್ಟಿದೆ ಮತ್ತು ಗನ್ ಪೌಡರ್ನ ಎಕ್ಸ್ಪೋರ್ಟ್ ಮಾಡಲು ಹೊರಟಿರುವ ಬಗ್ಗೆ ಸ್ಪಷ್ಟ ವರದಿಗಳು ಹೊರಬಿದ್ದಿವೆ. ಈಗ ಭಾರತ ಈ ನಿರ್ಧಾರದಿಂದ ಪ್ರಪಂಚದಾದ್ಯಂತ ಏನು ಪ್ರತಿಕ್ರಿಯೆ ಬರ್ತದೆ ಅನ್ನೋದ್ರ ಬಗ್ಗೆ ಯೋಚಿಸುತ್ತಿಲ್ಲ. ಸದ್ಯಕ್ಕೀಗ ಭಾರತವು ನಾವು ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ ದೇಶಕ್ಕೆ ನಾವು ಸಹಾಯ ಮಾಡಲಿದ್ದೇವೆ ಅನ್ನೋದರ ಈ ಒಂದು ವಿಷಯದ ಬಗ್ಗೆ ಮಾತ್ರ ಯೋಚಿಸುತ್ತಿದೆ. ಹಾಗೂ ನೀವು ಇದನ್ನ 2024ರಲ್ಲಿ ಭಾರತದ ಮುಖಾಂತರ ಜಿಯೋ ಪಾಲಿಟಿಕ್ಸ್ ಅಲ್ಲಿ ತೆಗೆದುಕೊಂಡ ಅತಿ ದೊಡ್ಡ ನಿರ್ಧಾರ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಮೆರಿಕ ಆಲ್ರೆಡಿ ಇಸ್ರೇಲ್ ಮೇಲೆ ಶಸ್ತ್ರಾಸ್ತ್ರಗಳ ಸ್ಯಾಂಕ್ಷನ್ ಹಾಕಿದೆ. ಅದರ ಹೊರತು ಕೂಡ ಭಾರತ ತನ್ನ ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡುವುದಕ್ಕೆ ಹೊರಟಿದೆ. ಆಗ ನಿಮಗೆ ಈ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಬಹಳ ದೊಡ್ಡ ಚೇಂಜಸ್ ನೋಡೋದಕ್ಕೆ ಸಿಗಲಿದೆ. ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭಾರತದ ಹೆಚ್ಚಾಗುತ್ತಿರುವ ಜಿಯೋ ಪಾಲಿಟಿಕ್ಸ್ ಪವರ್ಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ನಾವು ಇತಿಹಾಸವನ್ನ ಓಪನ್ ಮಾಡಿ ನೋಡೋದಾದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇಸ್ರೇಲ್ ತನ್ನ ಲೇಸರ್ ಬಾಂಬ್ಗಳನ್ನು ನೀಡಿ ಭಾರತಕ್ಕೆ ಸಹಾಯ ಮಾಡಿತ್ತು. ಅದರ ಸಹಾಯದಿಂದ ನಾವು ಪಾಕಿಸ್ತಾನಿ ಸೈನಿಕರ ಬಹಳಷ್ಟು ನೆಲೆಗಳನ್ನು ನಾಶಪಡಿಸಿದ್ದೇವೆ. ಮತ್ತು ಅನೇಕ ವರದಿಗಳು ಇಸ್ರೇಲ್ ತನ್ನ ಫ್ಲೀಟ್ ಇಂದ, ಅಂದರೆ ತನ್ನ ನೌಕಾಪಡೆಯಿಂದ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ದೇಶ ಅಂತ ಹೇಳುತ್ತದೆ. ಒಂದ್ ವೇಳೆ ಆ ಸಮಯದಲ್ಲಿ ಇಸ್ರೇಲ್ ಮೇಲೇನೆ ದಾಳಿ ನಡೆದಿದ್ರೆ ಇಸ್ರೇಲ್ಗೆ ಆಗ ಇದರ ಕೊರತೆಯನ್ನ ಎದುರಿಸಬೇಕಾಗಿತ್ತು. ಇದರ ಹೊರತಾಗಿಯೂ ಇಸ್ರೇಲ್ ಭಾರತವನ್ನ ಬೆಂಬಲಿಸಿತ್ತು. ಸೊ ತನ್ನ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಇಂದ ನಮಗೆ ಎಕ್ಸ್ಪೋರ್ಟ್ ಮಾಡುವ ಆ ದೇಶಕ್ಕೆ ನಾವು ಯಾಕೆ ಸಹಾಯ ಮಾಡಬಾರದು? ಹಾಗೇನೆ ಅದೇ ಆಲೋಚನೆಯೊಂದಿಗೆ ಭಾರತ ಸರ್ಕಾರವು ಮುಂದುವರಿಯುತ್ತಿದೆ. ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಅದಾನಿ ಡಿಫೆನ್ಸ್ ಮೂಲಕ ತಯಾರಿಸಲ್ಪಟ್ಟ ಕಿಲ್ಲರ್ ಡ್ರೋನ್ ಅನ್ನು ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡಲಾಗಿದೆ ಅನ್ನೋ ಇತ್ತೀಚಿನ ರಿಪೋರ್ಟ್ ಬಗ್ಗೆ ನಿಮಗೆ ನೆನಪಿರಬಹುದು. ಆದರೆ ಸ್ವಲ್ಪ ಸಮಯದ ನಂತರ ಅದಾನಿ ಡಿಫೆನ್ಸು ಇಲ್ಲಿ ಕೇವಲ ಕಾಂಪೋನೆಂಟ್ಸ್ ಅಷ್ಟೇ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಸಿವಿಲಿಯನ್ ವಿರುದ್ಧ ಬಳಸಬಹುದಾದ ಯಾವುದೇ ಶಸ್ತ್ರಾಸ್ತ್ರವನ್ನ ಎಕ್ಸ್ಪೋರ್ಟ್ ಮಾಡಿಲ್ಲ ಅನ್ನೋ ಕ್ಲಿಯರೆನ್ಸ್ ಅನ್ನ ಕೊಡುತ್ತಾ ಹೇಳಿದೆ. ಹಾಗೂ ಈಗ ಸುದ್ದಿ ಏನು ಬಂದಿದೆ ಅಂದ್ರೆ 2021ರಲ್ಲಿ ಮ್ಯೂನಿಷನ್ಸ್ ಇಂಡಿಯಾ ಲಿಮಿಟೆಡ್ ಜೊತೆ ಮಾಡಿಕೊಂಡಿರುವ ಡೀಲ್ ಅನ್ನ ಇದೇ ವರ್ಷ 2024ರಲ್ಲಿ ಸಂಪೂರ್ಣವಾಗಿ ಅಂತಿಮಗೊಳಿಸಲಾಗಿದೆ. ಹಾಗೂ ಭಾರತದ ಈ ಯೂನಿಟು ಇಸ್ರೇಲ್ಗೆ ಈಗ ಹಲವಾರು ಸ್ಫೋಟಕಗಳನ್ನು ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭಿಸಿದೆ. ಭಾರತದ ಕಂಪನಿ ವಿವಿಧ ರೀತಿಯ ಸ್ಫೋಟಕ ಮದ್ದುಗುಂಡುಗಳನ್ನು ಉತ್ಪಾದಿಸುತ್ತದೆ, ಟೆಸ್ಟಿಂಗ್ ಮಾಡ್ತದೆ, ಅವುಗಳ ಮೇಲೆ ರಿಸರ್ಚ್, ಮಾರ್ಕೆಟಿಂಗ್ ಹಾಗೂ ವಿವಿಧ ರೀತಿಯ ಸೈನ್ಯಗಳಲ್ಲಿ ಇವರ ವೆಪನ್ಸ್ ಅನ್ನ ಬಳಸಲಾಗ್ತದೆ. ಹಾಗೂ ಈಗ ಇದೇ ಕಂಪನಿಯು ತನ್ನ ಶಸ್ತ್ರಾಸ್ತ್ರಗಳನ್ನ ನೇರವಾಗಿ ಇಸ್ರೇಲ್ಗೆ ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭಿಸಿದೆ. ಹಾಗೂ ಇಲ್ಲಿ ಮ್ಯೂನಿಷನ್ ಇಂಡಿಯಾ ಮಾತ್ರವಲ್ಲದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಅನ್ನೋ ಹೆಸರಿನ ಭಾರತದ ಮತ್ತೊಂದು ಪ್ರೈವೇಟ್ ಕಂಪನಿಯು 2021ರಲ್ಲಿ ಅನೇಕ ಸ್ಫೋಟಕಗಳ ಪೂರೈಕೆಗಾಗಿ ಇಸ್ರೇಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈಗ ಅವುಗಳ ಎಕ್ಸ್ಪೋರ್ಟ್ ಅನ್ನು ಸಹ ಪ್ರಾರಂಭಿಸಲಾಗುತ್ತಿದೆ. ಹಾಗೂ ನೀವು ಇದನ್ನ ನಂಬಿ ಗೆಳೆಯರೆ, ಈ ಸಮಯದಲ್ಲಿ ಭಾರತದ ಈ ನಿರ್ಧಾರ ಜಿಯೋ ಪಾಲಿಟಿಕ್ಸ್ಗಾಗಿ ಎಷ್ಟೊಂದು ದೊಡ್ಡ ಬದಲಾವಣೆಯನ್ನು ತೆಗೆದುಕೊಂಡು ಬರ್ತದೆ ಅನ್ನೋದು ಈಗಲೂ ಅದನ್ನು ಊಹಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಒಂದ್ ಕಡೆಯಿಂದ ಭಾರತವು ಇಸ್ರೇಲ್ ವಿರುದ್ಧ ಮತ ಚಲಾಯಿಸಿದೆ ಮತ್ತು ಇನ್ನೊಂದು ಕಡೆ ನಾವು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತಿದ್ದೇವೆ. ಸದ್ಯಕ್ಕೆ ನಿಮ್ಮ ಅನುಸಾರ ಭಾರತದ ಈ ನಿರ್ಧಾರವು ಸರಿಯಾಗಿದೆ ಅಥವಾ ಇಲ್ಲ? ಸೊ ಗೆಳೆಯರೆ, ಕಮೆಂಟ್ಸ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ಭಾರತದ ಈ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.